ಬೆಂಗಳೂರಿನಲ್ಲಿ ಹಾಡಗಲೆ 7 ಕೋಟಿ ದರೋಡೆ ಆಯಿತು. ವಿಜಯಪುರದಲ್ಲೂ ದರೋಡೆ ಆಯಿತು. ಈಗ ಬೆಳಗಾವಿಯ ಸರದಿ. ರಾಜ್ಯದಲ್ಲಿ ಮುಂದುವರಿತಾ ಇದೆ ಎಟಿಎಂ ಕಳ್ಳತನದ ಪ್ರಕರಣಗಳ ಸರಣಿ. ಬೆಂಗಳೂರಿನಲ್ಲಿ ಎಟಿಎಂಗೆ ಹಾಕಬೇಕಾಗಿದ್ದ ಹಣವನ್ನು ಕಳ್ಳತನ ಮಾಡಿದ್ರು. ಬೆಳಗಾವಿಯಲ್ಲಿ ಹಾಗಲ್ಲ, ಎಟಿಎಂ ಯಂತ್ರವನ್ನೇ ಹೊತ್ತೊಯ್ದಿದ್ದಾರೆ ಕಳ್ಳರು. ಬೆಳಗಾವಿ ತಾಲೂಕಿನ ವಂಟಮೂರಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಇಂಡಿಯನ್ ಒನ್ ಬ್ಯಾಂಕ್ ಎಟಿಎಂ ಕಳ್ಳತನ ಆಗಿದೆ. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಎಟಿಎಂ ಅದು. ಎಟಿಎಂನಲ್ಲಿ ಸುಮಾರು 1 ಲಕ್ಷ ರೂಪಾಯಿ ಇತ್ತು ಅನ್ನೋ ಮಾಹಿತಿ ಇದೆ. ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದ ಕಾಮಗಾರಿ ನಡೀತಾ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಖದೀಮರು ಈ ಕೃತ್ಯವನ್ನು ಎಸಗಿದ್ದಾರೆ. ಸಾಮಗ್ರಿ ಸಾಗಿಸುವ ತಳ್ಳುವ ಗಾಡಿಯಲ್ಲಿ ಎಟಿಎಂ ಮಷೀನ್ ಅನ್ನು ಸಾಗಾಟ ಮಾಡಿದ್ದಾರೆ. ಯಾರಿಗೂ ಅನುಮಾನ ಬರಬಾರದು ಅಂತ ಹೇಳಿ ಇಂಥ ವಾಹನದಲ್ಲಿ ಸಾಗಾಟ ಮಾಡಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ. ಈ ಬಗ್ಗೆ ಕಾಕತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಳ್ಳರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ.